ಪೋಸ್ಟ್ ಡೆಲಿವರಿ ಯಾರು ತಾಯಿನ ಮಾತಾಡ್ಸಲ್ಲ, ಬರೀ ಮಗು ಬಗ್ಗೆ ಗಮನ ಕೊಡ್ತಾರೆ. ಬಟ್ ಈ ಬಾಣಂತಿಯರನ್ನ ಒಂದು ಗಮನ ಕೊಟ್ಟು ಅವ್ರಿಗೊಂದು ಪೋಸ್ಟ್ ನೇಟಲ್ ಕೇರ್ ಕೊಟ್ಟು ಅವ್ರಿಗೆ ಒಂದು ಕಂಫರ್ಟಬಲ್ ಲೈಫ್ ಸ್ಟೈಲ್ ಕೊಡೋದು ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಇವರು ವಿಪರೀತನೂ ತಿನ್ಬಾರ್ದು. ಅಯ್ಯೋ ಹಾಲು ಕುಡಿಸ್ತೀಯಮ್ಮ, ಎಲ್ಲ ಹಾಲಲ್ಲಿ ಹೋಗುತ್ತೆ, ಚೆನ್ನಾಗಿ ತಿನ್ನು, ಅದು ಮಾಡಬಾರ್ದು. ಪ್ರಾಬ್ಲಮ್ ಏನು ಅಂದ್ರೆ ನೀರ್ ಕೊಡಲ್ಲ. ನಮ್ಮಲ್ಲಿ ಹೇಳೋದು ಶೀತ ಆಗ್ಬಿಡುತ್ತೆ, ಮೈಯಲ್ಲಿ ಗಾಳಿ ತುಂಬ್ಕೊಂಡ್ಬಿಡುತ್ತೆ, ಇಲ್ಲ ಮೈಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ಅಂತ. ಪ್ರೆಗ್ನೆನ್ಸಿಯಲ್ಲಿ ಇವರು 85 kgs ಇದ್ದು ಡೆಲಿವರಿ ಆದ ತಕ್ಷಣ 79ಗೆ ಬಂದಿದ್ರೆ 3 ರಿಂದ 6 ತಿಂಗಳು ಬಾಣಂತನ ಮುಗಿಸಿ ಬಂದಾಗ ಇವರು 95 kgs ಆಗಿರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಡೆಲಿವರಿಗೆ ಎಷ್ಟೊಂದು ಹಾಸ್ಪಿಟಲ್ಗಳಿದೆ, ಆ್ಯಂಟಿನೇಟಲ್ ಕೇರ್ಗೆ ಬೇಕಾದಷ್ಟು ಕ್ಲಾಸಸ್ ಇದೆ. ಬಟ್ ಪೋಸ್ಟ್ ಡೆಲಿವರಿ ಯಾರೂ ತಾಯಿನ ಮಾತಾಡ್ಸಲ್ಲ, ಬರೀ ಮಗು ಬಗ್ಗೆ ಗಮನ ಕೊಡ್ತಾರೆ. ಮಗುವಿಗೆ ವ್ಯಾಕ್ಸಿನೇಷನ್ನು, ಮಗು ನಿದ್ದೆ ಮಾಡ್ತಾ ಇಲ್ಲ, ಮಗು ಆಹಾರ ಸರಿಯಾಗಿ ತಗೋತಾ ಇಲ್ಲ. ಬಟ್ ಈ ಬಾಣಂತಿಯರನ್ನ ಒಂದು ಗಮನ ಕೊಟ್ಟು ಅವ್ರಿಗೊಂದು ಪೋಸ್ಟ್ ನೇಟಲ್ ಕೇರ್ ಕೊಟ್ಟು ಅವ್ರಿಗೆ ಒಂದು ಕಂಫರ್ಟಬಲ್ ಲೈಫ್ ಸ್ಟೈಲ್ ಕೊಡೋದು ತುಂಬ ಕಡಿಮೆ ಆಗಿದೆ. ನಮ್ಮ ಹಿಂದಿನ ಒಂದು ಪದ್ಧತಿ ಅಂತ ಹೇಳ್ಬೋದು. ಪದ್ಧತಿ ಪ್ರಕಾರ ಬಾಣಂತಿಯರು ರೂಮಲ್ಲಿರಬೇಕು, ಕಟ್ಸಾರು ತಿನ್ನಬೇಕು, ಯಾವುದೂ ತರಕಾರಿ ತಿನ್ನೋಗಿಲ್ಲ, ಆಮೇಲೆ ತುಂಬ ತುಪ್ಪ ತೊಗೋಬೇಕು, ಆಮೇಲೆ ಲೇಹ ಶುಂಠಿಗಳನ್ನ ತೊಗೋಬೇಕು, ತುಂಬ ಪಥ್ಯ ಮಾಡಬೇಕು, ಉದ್ದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಯಾವುದೇ ಈ ಥರ ಪಥ್ಯ ಇಲ್ಲ. ನಾರ್ಮಲ್ ಡೆಲಿವರಿ ಇಲ್ಲ C-ಸೆಕ್ಷನ್ ಏನೇ ಆದ್ರೂ ಆಹಾರದಲ್ಲಿ ಯಾವುದೇ ಪಥ್ಯ ಇಲ್ಲ. ಬಟ್ ಏನು ಆಹಾರ ತೊಗೋಬೇಕು, ಇವರು ಒಳ್ಳೆ ಆಹಾರ ಅಂದರೆ ಪೌಷ್ಟಿಕ ಆಹಾರ ತೊಗೋಬೇಕಾಗತ್ತೆ. ಒಂದು 2500 to 2600 ಕ್ಯಾಲರೀಸು. ಯಾಕೆಂದರೆ ಲ್ಯಾಕ್ಟೇಟಿಂಗ್ ಮದರು ನಾರ್ಮಲ್ ಪ್ರೆಗ್ನೆಂಟ್ ಲೇಡಿ 2300 ಕ್ಯಾಲರೀಸ್ ತೊಗೊಂಡ್ರೆ, ಇನ್ನೊಂದು 250 to 300 ಕ್ಯಾಲರೀಸ್ ಲ್ಯಾಕ್ಟೇಟಿಂಗ್ ಮದರ್ ತೊಗೋಬೇಕಾಗತ್ತೆ. ಪ್ರೆಗ್ನೆಂಟ್ ಲೇಡಿಗೆ 2250 to 3000 ಕ್ಯಾಲರೀಸ್ ಆದರೆ ಇವರು ಇನ್ನೊಂದು 300 ಕ್ಯಾಲರಿ ಜಾಸ್ತಿ ತೊಗೋಬೇಕಾಗತ್ತೆ. ಅಂದರೆ ಇವರು ವಿಪರೀತನೂ ತಿನ್ನಬಾರ್ದು. ಅಯ್ಯೋ ಹಾಲು ಕುಡಿಸ್ತೀಯಮ್ಮ, ಎಲ್ಲ ಹಾಲಲ್ಲಿ ಹೋಗುತ್ತೆ, ಚೆನ್ನಾಗಿ ತಿನ್ನು, ಅದು ಮಾಡಬಾರ್ದು. ಆ್ಯಡಿಕ್ವೇಟ್ ಎಷ್ಟು ಬೇಕೋ ಅಷ್ಟು ಆಹಾರ ತೊಗೊಂಡು ಅದಕ್ಕೆ ಸೊಪ್ಪು, ತರಕಾರಿ, ಹಾಲು, ಮೊಸರು ಕೂಡ ತೊಗೋಬೋದು. ಶೀತ ಆಗುತ್ತೆ ಅಂತ ಹೇಳ್ತಾರೆ, ಖಂಡಿತವಾಗೂ ಇಲ್ಲ. ಆಮೇಲೆ ಇದೆಲ್ಲ ಏನಾದ್ರು ತಿಂದರೆ ಅದು ಬ್ರೆಸ್ಟ್ ಮಿಲ್ಕಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಜಗತ್ತಿನ ಯಾವುದೇ ಹೆಣ್ಣಿನ ಬ್ರೆಸ್ಟ್ ಮಿಲ್ಕು, ಆ ಕಡೆ ಜಪಾನ್, ಈ ಕಡೆ US, ಇಲ್ಲ ಆಫ್ರಿಕನ್, ಎಲ್ಲ ಬ್ರೆಸ್ಟ್ ಮಿಲ್ಕ್ ಫಾರ್ಮುಲಾ ಒಂದೇ. ಅದಕ್ಕೋಸ್ಕರ ಬ್ರೆಸ್ಟ್ ಮಿಲ್ಕ್ ಸ್ಟೋರೇಜ್ ಬ್ಯಾಂಕ್ಸ್ ಮಾಡಿದ್ದಾರೆ. ಯಾವುದೇ ಮಗುಗೆ ಡಿಫಿಷಿಯನ್ಸಿ ಇದ್ದರೂ ಈ ಬ್ಯಾಂಕಲ್ಲಿ ಫ್ರೋಝನ್ ಇಟ್ಟಿರ್ತಾರೆ, ಆ ಮಗುಗೆ ಆ ಹಾಲು ಕುಡಿಸ್ತಾರೆ. ತಾಯಿ ಹಾಲು ಅಮೃತ ಅಂತ ಹೇಳ್ತಾರೆ. ಹೌದು, ಮಗುಗೆ ಹೊಸದಾಗಿ ಜನನ ಆಗಿರೋ ಮಗುಗೆ ಖಂಡಿತ ಇದು ಬೆಸ್ಟ್ ಫುಡ್ಡು. ಯಾಕೆಂದರೆ ಇದು 100% ಎಬ್ಸಾರ್ಬ್ ಆಗುತ್ತೆ. ಬಟ್ ಇದು ತಾಯಿಯ ಆಹಾರದ ಮೇಲೆ ಡಿಪೆಂಡ್ ಆಗಲ್ಲ, ಅದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಥರ ಹಾಲು ಕುಡಿಸೋ ತಾಯಂದರು ನೀರು ಚೆನ್ನಾಗಿ ಕುಡಿಬೇಕು. ಪ್ರಾಬ್ಲಮ್ ಏನು ಅಂದರೆ ನೀರು ಕೊಡಲ್ಲ. ನಮ್ಮಲ್ಲಿ ಹೇಳೋದು ಶೀತ ಆಗಿಬಿಡುತ್ತೆ, ಇಲ್ಲ ಮೈಯಲ್ಲಿ ಗಾಳಿ ತುಂಬ್ಕೊಂಡ್ಬಿಡುತ್ತೆ, ಇಲ್ಲ ಮೈಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ಅಂತ. ಇದು ತುಂಬ ಒಂದು ತಪ್ಪು ಒಂದು ನಂಬಿಕೆ. ಯಾಕೆಂದರೆ ಮೈಯಲ್ಲಿ ನೀರು ತುಂಬಲ್ಲ, ನೀರು ಕುಡಿಯೋದ್ರಿಂದ ತೊಂದರೆನೂ ಆಗಲ್ಲ. ಬಟ್ ನೀರು ಕುಡಿಯೋದ್ರಿಂದ ಚೆನ್ನಾಗಿ ಯೂರಿನ್ ಪಾಸ್ ಆಗುತ್ತೆ, ಡಿಹೈಡ್ರೇಷನ್ ಆಗಲ್ಲ. ಯಾಕೆಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ಕೂಡ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಇವ್ರು ಕುಡ್ದಿದ್ದ ನೀರು ಅಲ್ಲೂ ಕೂಡ ಹೈಡ್ರೇಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಹೀಗಿರುವಾಗ ಇವರು ಚೆನ್ನಾಗಿ ನೀರು ಕುಡಿಬೇಕು. ಆಮೇಲೆ ಇವ್ರಿಗೆ ರೆಗ್ಯುಲರ್ ಮೋಷನ್ ಆಗಬೇಕು, ಕಾನ್ಸ್ಟಿಪೇಷನ್ ಆಗಬಾರ್ದು. ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ತೊಗೋಬೋದು. ಬಟ್ ಓವರ್ ಈಟ್ ಮಾಡಬೇಡಿ, ಅದು ತುಂಬ ಮುಖ್ಯ. ಯಾಕೆಂದರೆ ನಾವೀಗ ನೋಡ್ತಾ ಇರೋದು ಅಂಡರ್ ನ್ಯೂಟ್ರಿಷನ್ ಅಲ್ಲ, ಓವರ್ ನ್ಯೂಟ್ರಿಷನ್, ಓವರ್ ಈಟ್ ಆಗಿ ಒಬಿಸಿಟಿ ನೋಡ್ತೀವಿ. ಪ್ರೆಗ್ನೆನ್ಸಿಯಲ್ಲಿ ಇವರು 85 kgs ಇದ್ದು ಡೆಲಿವರಿ ಆದ ತಕ್ಷಣ 79ಗೆ ಬಂದಿದ್ದರೆ 3 ರಿಂದ 6 ತಿಂಗಳು ಬಾಣಂತನ ಮುಗಿಸಿ ಬಂದಾಗ ಇವರು 95 kgs ಆಗಿರ್ತಾರೆ. ಸೊ ದಯವಿಟ್ಟು ಓವರ್ ಈಟ್ ಮಾಡಬೇಡಿ. 6 ವಾರ ಆದಮೇಲೆ ನೀವು ವಾಕ್ ಹೋಗೋಕ್ಕೆ ಶುರು ಮಾಡ್ಬೋದು. 3 ತಿಂಗಳಾದಮೇಲೆ ನೀವು ಏರೋಬಿಕ್ಸು, ಜಿಮ್ಮು, ಯಾವ ಎಕ್ಸಸೈಸ್ ಬೇಕಾದ್ರೂ ಮಾಡ್ಬೋದು. ಸ್ಟ್ರೆಚಸ್ ನೀವು 6 ವಾರ ಆಗ್ತಿದ್ದಂಗೆ ಶುರು ಮಾಡ್ಬೋದು. ಸಿಸೇರಿಯನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ.
ಆಮೇಲೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಕೆಗೆಲ ಚೇರ್ ಅನ್ನೋದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇರ್ ಇದೆ. ಸೊ ಅದ್ರ ಮೇಲೆ ಕೂತು ನೀವು ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಸ್ಟ್ರೆಂಗ್ದನ್ ಮಾಡ್ಬೋದು. ಸೊ ಇಷ್ಟೊಂದೆಲ್ಲ ವ್ಯವಸ್ಥೆಗಳಿದೆ, ಇಷ್ಟೊಂದೆಲ್ಲ ಹಾಸ್ಪಿಟಲ್ಸ್ಗಿದೆ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಪೋಸ್ಟ್ ನೇಟಲ್ ಕೇರ್ನ ನೀವು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ಳಿ. ಅದಕ್ಕೆ ನಿಮಗೆ ಮಾಹಿತಿ ಬೇಕಾದರೆ ಡಾಕ್ಟ್ರಲ್ಲಿ ಬಂದು ಮಾತಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಈಗ ತಾಯಿ ಆಗಿರೋದ್ರಿಂದ ನಿಮ್ಮ ಜವಾಬ್ದಾರಿ ಬರೀ ನಿಮ್ಮ ಆರೋಗ್ಯ ಅಲ್ಲ, ಮಗುವಿನ ಆರೋಗ್ಯ ಕೂಡ. ಸೊ ನೀವು ಚೆನ್ನಾಗಿರಬೇಕು, ಫಿಸಿಕಲಿ, ಮೆಂಟಲಿ, ಆಮೇಲೆ ನಿಮ್ಮ ಸೋಷಲಿ ಎಲ್ಲದೂ ನೀವು ಹೆಲ್ದಿಯಾಗಿದ್ದರೆ ನಿಮ್ಮ ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.